ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಹೌಸಿಂಗ್ ಬೋರ್ಡ್ ಸಮೀಪದಲ್ಲಿರುವ ಹೆಸರಾಂತ ರಾಜಣ್ಣ ಮಿಲಿಟರಿ ಹೋಟೆಲ್ 1985ರಿಂದ ತನ್ನ ಶುಚಿ ರುಚಿಯನ್ನು ಕಾಪಾಡಿಕೊಂಡು ಜನರ ಮನಸ್ಸನ್ನು ಗೆದ್ದಿದೆ. ಇದೀಗ ನೂತನವಾಗಿ ವಿಸ್ತೀರ್ಣಗೊಳಿಸುತ್ತಿರುವ ಸಲುವಾಗಿ ಮತ್ತೊಂದು ದಾಪುಗಾಲು ಇಟ್ಟಿರುವ ರಾಜಣ್ಣ ಮಿಲಿಟರಿ ಹೋಟೆಲ್ ಡೈನಿಂಗ್ ಸರ್ವಿಸ್ ಕೆಪಾಸಿಟಿಯನ್ನು ಹೊಂದಿದೆ. ಸ್ಥಳೀಯ ಶಾಸಕರಾದ ಪ್ರಿಯಾ ಕೃಷ್ಣರವರು, ಬಿಜೆಪಿ ಮುಖಂಡರಾದ ಹೇಮಲತಾ ಗೋಪಾಲಯ್ಯರವರು ಹಾಗೂ ಅನೇಕ ಸ್ಥಳೀಯ ಮುಖಂಡರು ಆಗಮಿಸಿ ರಾಜಣ್ಣ ಮಿಲಿಟರಿ ಹೋಟೆಲ್ಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಹೊಸ ಹೋಟ್ಲಲ್ಲ. ಸುಮಾರು ಒಂದು 40 ವರ್ಷ ಆಯ್ತಾ, 45 ವರ್ಷದ ಹೋಟ್ಲು. ನಾವೆಲ್ಲ ಏನಾದರೂ ಮನೇಲಿ ಏನು ಟೇಸ್ಟ್ ಸಿಗಲಿಲ್ಲ ಊಟ ಅಂತಂದರೆ ರಾಜಣ್ಣ ಹೋಟ್ಲಿಗೆ ಕಳಿಸು ಅಂತ ಮನೆಯವರು ಅನ್ನೋರು. ಹಾಗಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡೋರು ಊಟ. ಅಕ್ಕನೇ ಸ್ವತಃ ಮಸಾಲೆ ಹಾಕ್ತಿದ್ದಂಥ ಹೋಟ್ಲಿದು. ಹಾಗಾಗಿ ಬಹಳ ಹೆಸರುವಾಸಿಯಾಗಂಥ ಹೋಟ್ಲು. ಇವತ್ತು ಹಳೆ ಕಟ್ಟಡವನ್ನು ಬಿಟ್ಟು ಹೊಸ ಕಟ್ಟಡಕ್ಕೆ ಬಂದಿದ್ದಾರೆ. ಕಸ್ಟಮರ್ಸ್ ಅಂತೂ ಅವ್ರಿಗೆ ಹಳೆ ಕಟ್ಟಡದಲ್ಲೇ ಜಾಗ ಸಾಲ್ತಿರಲಿಲ್ಲ, ಆ ಮಟ್ಟಕ್ಕೆ ಕಸ್ಟಮರ್ಸ್ನೇ ಇಟ್ಕೊಂಡಿದ್ರು. ಯಾಕೆಂದ್ರೆ ಯಾವುದೇ ಒಂದು ಹೋಟ್ಲು ಉದ್ಯಮ ಆದರೆ ಅವ್ರು ಟೇಸ್ಟ್ ಕೊಟ್ಟರೆ ಹುಡುಕೊಂಡು ಬರ್ತಾರೆ. ಎಲ್ಲರೂ ಆಗಲಿ, ಎಷ್ಟೂರನ್ನಾಗಲಿ ಊಟ ಮಾಡಬೇಕು ಅಂತಂದರೆ ಹುಡ್ಕೊಂಡು ಹೋಗುವಂಥ ಊಟ ಮಾಡೋಂಥ ಜನ ಒಂದು ವರ್ಗ ಇದ್ದಾರೆ. ಹಾಗಾಗಿ ಆ ವರ್ಗದ ಜನನ ಒಂದು ಸ್ಥಳೀಯದಲ್ಲಿ ನಮ್ಮ ಲಕ್ಷ್ಮಣ್ ಸರ್ ಮತ್ತು ಅಕ್ಕ ಅವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಯಾಕೆಂದರೆ ಯಾವುದೇ ಕೆಲಸ ಆಗಲಿ ತಾನು ಮಾಡಿದ್ದು ಉತ್ತಮ ಅಂತ ಒಂದು ಉದಾಹರಣೆಯನ್ನು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ಲಕ್ಷ್ಮಣಣ್ಣವರು ಮತ್ತು ಅಕ್ಕನವರು. ಇನ್ನೂ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ. ಇವತ್ತು ನಮ್ಮ ಶಾಸಕರು ಸಹ ಬರಬೇಕಾಗಿತ್ತು, ಗೋಪಾಲಯ್ಯನವರು ಬರಬೇಕಾಗಿತ್ತು. ಅವರು ಕಾರ್ಯಕ್ರಮದ ಒಂದು ಒತ್ತಡ ಇರೋದ್ರಿಂದ ನಾನು ಬಂದು, ನಾವು ಏನು ಹೊಸಬ್ರಲ್ಲ, ಎಲ್ಲ ಸಂಬಂಧಿಕರೇ. ಹಾಗಾಗಿ ಅವರು ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕಸ್ಟಮರ್ಸ್ ಬರಲಿ. ಮೇನ್ ರೋಡ್ ಇದೆ, ಹಾಗಾಗಿ ಇನ್ನೂ ಒಂದಷ್ಟು ಉತ್ತಮ ಜನರನ್ನು, ಒಂದು ವರ್ಗದ ಜನರನ್ನ ಸ್ಥಳೀಯದಲ್ಲಿ ಅವರು ನಿಸ್ಸೀಮರಾಗಿದ್ದಾರೆ. ಹಾಗಾಗಿ ದೇವರ ಆಶೀರ್ವಾದ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಇರಲಿ. ಕುಟುಂಬದ ಇನ್ನೂ ಮುಂದಿನ ಪೀಳಿಗೆನೂ ಸಹ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ನಾನು ಆಸೆ ಎಲ್ಲರಿಗೂ ನಮಸ್ಕಾರ. ನನ್ನ 40 ವರ್ಷದ ವೃತ್ತಿಯನ್ನು ಇಲ್ಲಿ ಆರಂಭಿಸಿದ್ದೇನೆ. ಈಗ 41ನೇ ವರ್ಷಕ್ಕೆ ಇಟ್ಟಿದ್ದೇನೆ. ಅಲ್ಲಿ ಚಿಕ್ಕ ಇದರಲ್ಲಿದ್ದೆ ನಾನು. ಇವತ್ತು ನಮ್ಮ ಶಾಸಕರಾದಂಥ ಪ್ರಿಯಕೃಷ್ಣ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಗೋಪಾಲಣ್ಣನವರ ಆಶೀರ್ವಾದದಿಂದ ನಾನು ಬೇರೆ ಕಡೆ ಶಿಫ್ಟ್ ಆಗಿದ್ದೀನಿ, ಪಕ್ಕದಲ್ಲಿ ಹೊಸ ಬಿಲ್ಡಿಂಗಿಗೆ. ಅದನ್ನು ಉದ್ಯಮವನ್ನು ಪ್ರಾರಂಭಿಸಿದ್ದೀನಿ. ಮತ್ತು ಎಲ್ಲರೂ ಈ ಬಿಲ್ಡಿಂಗಿನ ಮಾಲೀಕರಾದಂಥ ಸಂಪತ್ತಣ್ಣನವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಹೇಗೆ ನಡೀತಿತ್ತು ಅದೇ ಥರ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ವಹಿಸ್ತೀನಿ. ರುಚಿ ಒಳಗೆ ಯಾರೂ ಏನು ಮಾತಾಡೋಂಗಿಲ್ಲ, ರಾಜಿನೇ ಮಾಡ್ಕೊಳ್ಳಲ್ಲ. ಹೇಗೆ ನಡೆಸ್ತಿದ್ನೋ ಅದೇ ಥರನೇ ನನ್ನ ಶ್ರಮದಿಂದನೇ ನಾನು ಅದ್ರ ಬಗ್ಗೆ ಕಾಳಜಿ ತಗೋತೀನಿ. ಎಲ್ಲ ಗ್ರಾಹಕರು, ನಮ್ಮ ಗ್ರಾಹಕರು, ನಮ್ಮ ಕಸ್ಟಮರ್ಸು ಎಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹೊಸ ಶಾಖೆ, ಹೊಸ ಬೆಲೆ ಏನಾದರೂ ಏರಿಕೆ ಆಗುತ್ತೆ? ಏನಿಲ್ಲ, ನಾವು ಎಲ್ಲನೂ ಕೇಳ್ದೋ, ನಮಗೆ ಎಲ್ಲ ಕಡೆ ಎಲ್ಲ ಸಿಗುತ್ತೆ, ನಿಮ್ಮ ಊಟ ನಿಮಗೇ ಇರಲಿ, ಇದೇ ಥರನೇ ಮಾಡಿ, ಇದೇ ನಾಟಿ ಸ್ಟೈಲ್ ಮಾಡಿ ಅಂತ ಎಲ್ಲರೂ ಹೇಳಿದ್ರು. ಆದ್ದರಿಂದ ಇವತ್ತು ನಮ್ಮ ಹೇಮಕ್ಕ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ನಮ್ಮಲ್ಲಿ ಮಟನ್ ಕುರ್ಮಾ, ಕೈಮಾ, ನಮ್ಮಲ್ಲಿ ಸ್ಪೆಷಲ್ಲು 2ನೇ ನಾಟಿ ಸ್ಟೈಲ್ ಆಗೋದ್ರಿಂದ ನಮ್ಮದು ಅದು 2 ಚೆನ್ನಾಗಿ ಶುಚಿಯಾಗಿ ಕೊಡ್ತೀವಿ. ನಮಸ್ಕಾರ. ನಮ್ಮ ಯಜಮಾನ್ರು ಓದ್ತಾನಿಂದನೂ ನನಗೆ ಇದೊಂದು ಸಂಸ್ಥೆ ನಡೆಸ್ಕೊಂಡು ಹೋಗಬೇಕು ಅಂತ ಇಷ್ಟ ಆಯಿತು. ಆವಾಗ ನಮ್ಮ ತಮ್ಮದಿರ ಜೊತೆ ಸೇರ್ಕೊಂಡು ಈ ಥರ ಇದು ಮಾಡಿ ಮನೆ ಮಸಾಲೆ ಹಾಕಿ ಹಳ್ಳಿ ಸ್ಟೈಲಾಗಿ ಮುದ್ದೆ ಮಾಡಿ ಈ ಮಟ್ಟಕ್ಕೆ ಬಂದು ಚಿಕ್ಕದ್ರಿಂದ 85ನೇ ಇಸ್ವಿಯಿಂದ ನಾನು ಈ ಮಟ್ಟಕ್ಕೆ ಬಂದು ನಿಂತು
ಇವಾಗ ದೊಡ್ಡ ಹೋಟ್ಲ್ ಮಾಡಿದ್ದೀನಿ. ಗ್ರಾಹಕರಿಗೂ ನನ್ನ ಕಸ್ಟಮರ್ಗಳಿಗೂ ಕೈ ಮುಗಿದು ಬೇಡ್ಕೊಡ್ತೀನಿ, ಇದೇ ಥರ ಬಂದು ನನಗೆ ಆಶೀರ್ವಾದ ಮಾಡಿ. ಗೋಪಾಲಣ್ಣರವರು ನನಗೆ ಇಲ್ಲಿರುವ ಬಂದ್ಬಿಟ್ಟು ನನಗೆ ಈ ಥರ ಜಾಗ ಕೊಡಿಸಿದ್ರು. ಈಗ ಸಂಪತ್ತಣ್ಣರು ಬಂದು ಅವ್ರ ಜಾಗದಲ್ಲಿ ನನಗೆ ಆಶೀರ್ವಾದ ಮಾಡವ್ರೆ. ಪ್ರಿಯಕೃಷ್ಣರು ಇದು ಮಾಡವ್ರೆ ಸಾಹೇಬ್ರುಗಳು. ಅದರಿಂದ ನಾನು ಇದು ಮಾಡ್ತಾಯಿದ್ದೀನಿ. ನಮ್ಮ ಮನೆ ಮಸಾಲ ಅಡುಗೆ ಅಂತಲೇ ಹೇಳ್ತಾ ಇದ್ರು ಸರ್. ಮನೆ ಮಸಾಲೆ ಮಾಧ್ಯಮದ ಪ್ರಚಾರಕ್ಕೆ ನನ್ನ ವಂದನೆಗಳು.